ಓಂ ಶಾಂತಿ. ಇಂದಿನ ದಿನಾಂಕ 10/8/2026. ಪರಮಾತ್ಮ ತಂದೆಯ ಸಂಘವು ಜೀವನದ ಅತಿ ದೊಡ್ಡ ಭಾಗ್ಯವಾಗಿದೆ. ಅವರು ಜ್ಞಾನ ರತ್ನಗಳಿಂದ ಆತ್ಮವನ್ನು ತುಂಬಿಸಿ ಸಾಮಾನ್ಯ ಮನುಷ್ಯನನ್ನು ದೇವತಾ ಪದವಿಗೆ ಯೋಗ್ಯರನ್ನಾಗಿ ಮಾಡುತ್ತಾರೆ. ತಂದೆಯ ಸಮಾನವಾಗಿ ಅಪಕಾರಿಗಳ ಮೇಲೆ ಉಪಕಾರ ಮಾಡುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ನನ್ನಿಂದ ಯಾರಿಗೂ ದುಃಖವಾಗದಂತೆ ಸುಖದಾಯಕವಾಗಿ ಬದುಕುವುದೇ ನಿಜವಾದ ಬ್ರಾಹ್ಮಣ ಜೀವನವಾಗಿದೆ. ದೇಹಾಭಿಮಾನವನ್ನು ಬಿಟ್ಟು ಆತ್ಮಾಭಿಮಾನದಲ್ಲಿ ಸ್ಥಿರರಾಗುವ ಅಭ್ಯಾಸ ಮಾಡಿದಾಗ ಆತ್ಮಿಕ ಪ್ರೀತಿ ಸ್ವಾಭಾವಿಕವಾಗಿ ಬೆಳೆಯುತ್ತದೆ ಮತ್ತು ಎಲ್ಲರೊಂದಿಗೆ ಮಧುರ ಸಂಬಂಧ ನಿರ್ಮಾಣವಾಗುತ್ತದೆ. ಯಾರ ಕೊರತೆಗಳನ್ನು ನೋಡುವುದಕ್ಕಿಂತ ಅವರಲ್ಲಿರುವ ಗುಣಗಳನ್ನು ಸ್ವೀಕರಿಸುವ ಗುಣಗ್ರಾಹಿ ಸ್ವಭಾವವನ್ನು ಬೆಳಗಿಸಿಕೊಳ್ಳಬೇಕು. ಇದರಿಂದ ಸ್ವಭಾವವು ಶುದ್ಧವಾಗುತ್ತದೆ ಮತ್ತು ಸೇವೆಯು ಯಶಸ್ವಿಯಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಏಕಾಂತದಲ್ಲಿ ಕುಳಿತು ಶಿವ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ಈ ದೇಹ ತಾತ್ಕಾಲಿಕ ವಸ್ತ್ರವಾಗಿದೆ ಎಂಬ ಅರಿವಿನಿಂದ ಬದುಕುವ ಅಭ್ಯಾಸ ಮಾಡಬೇಕು. ಜೀವನದಲ್ಲಿ ಬರುವ ಕರ್ಮ ಭೋಗ ಅಥವಾ ಪರೀಕ್ಷೆಗಳ ಸಮಯದಲ್ಲಿ ಕೃಪೆಯನ್ನು ಬೇಡುವುದಕ್ಕಿಂತ ಯೋಗ ಬಲದಿಂದ ಅವುಗಳನ್ನು ದಾಟುವ ಪುರುಷಾರ್ಥ ಮಾಡಬೇಕು. ಶಿವ ತಂದೆ ಜ್ಞಾನ ಸಾಗರ, ಸುಖ ಸಾಗರ ಮತ್ತು ಪ್ರೀತಿಯ ಸಾಗರವಾಗಿದ್ದಾರೆ. ಅವರ ಮೇಲಿನ ನಿಷ್ಕಾಮ ಪ್ರೀತಿಯೇ ಆತ್ಮವನ್ನು ಸದಾ ಸುರಕ್ಷಿತ ಮತ್ತು ಸಂತೋಷದಿಂದ ಇರಿಸುತ್ತದೆ. ಮನಮತವನ್ನು ಬಿಟ್ಟು ಪ್ರತಿಯೊಂದು ಹೆಜ್ಜೆಯು ಶ್ರೀಮತವನ್ನು ಅನುಸರಿಸಿದಾಗ ಅದೃಷ್ಟದ ರೇಖೆ ಪ್ರಬಲವಾಗುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸು ಖಚಿತವಾಗುತ್ತದೆ. ಆತ್ಮಿಕ ಖುಷಿಯೇ ಅತ್ಯುತ್ತಮ ಔಷಧಿಯಾಗಿದೆ. ಈ ಖುಷಿಯನ್ನು ಸ್ವತಃ ಅನುಭವಿಸಿ ಇತರರಿಗೂ ಹಂಚುವುದು ನಿಜವಾದ ಸೇವೆಯಾಗಿದೆ. ಮನ್ಮನಾಭವ ಮತ್ತು ಮಧ್ಯಾಜೀಭವ ಎಂಬ 2 ಶ್ರೀಮತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಆತ್ಮ ನಿರೋಗಿ, ನಿರ್ಭಯ ಮತ್ತು ಸಂಪೂರ್ಣ ಸಂತೃಪ್ತವಾಗುತ್ತವೆ. ತಂದೆಯ ಪರಿಚಯವನ್ನು ಪ್ರತಿಯೊಬ್ಬ ಆತ್ಮನಿಗೂ ನೀಡುವುದು ಶ್ರೇಷ್ಠ ಸೇವೆಯಾಗಿದೆ. ನಾನು ಆತ್ಮನು, ಶಿವ ತಂದೆ ನನ್ನ ತಂದೆ ಎಂಬ ಸಂದೇಶವೇ ವಿಶ್ವಕ್ಕೆ ನಿಜವಾದ ಕಲ್ಯಾಣದ ಮಾರ್ಗವಾಗಿದೆ. ಸೇವೆ ಮಾಡುವಾಗ ಪ್ರೀತಿ, ತಾಳ್ಮೆ, ಗಂಭೀರತೆ ಮತ್ತು ಬುದ್ಧಿವಂತಿಕೆಯಿಂದ ನಡೆದುಕೊಂಡರೆ ಅನೇಕರ ಜೀವನದಲ್ಲಿ ಬೆಳಕು ಹರಡಬಹುದು. ಹಳೆಯ ಪ್ರಪಂಚದ ಮೇಲೆ ಮೋಹವನ್ನು ಇಟ್ಟುಕೊಳ್ಳದೆ ಹೊಸ ದೈವಿ ಪ್ರಪಂಚದ ಸ್ಮೃತಿಯಲ್ಲಿ ಬದುಕಿದಾಗ ಹೃದಯ ಶುದ್ಧವಾಗುತ್ತದೆ ಮತ್ತು ಯೋಗದ ಅನುಭವ ಹೆಚ್ಚುತ್ತದೆ. ಯೋಗದ ಮೂಲಕ ಹೃದಯವನ್ನು ಶುದ್ಧಗೊಳಿಸಿಕೊಂಡಿರುವವರು ತಮ್ಮ ಜೀವನದಿಂದಲೇ ಇತರರನ್ನು ಯೋಗಿಗಳನ್ನಾಗಿ ಮಾಡುವ ಶಕ್ತಿಯನ್ನು ಪಡೆಯುತ್ತಾರೆ. ಯಾವಾಗಲೂ ನಾನು ಆತ್ಮನು ಎಂಬ ಸ್ಮೃತಿಯಲ್ಲಿ ಸ್ಥಿರರಾಗಿದ್ದರೆ ದೇಹಾಭಿಮಾನ ಕರಗಿ ಆತ್ಮದ ಸಹಜ ಗುಣಗಳು ಪ್ರತ್ಯಕ್ಷವಾಗುತ್ತವೆ. ತಂದೆಯ ಸಮಾನ ನಿರಹಂಕಾರಿ ಸೇವಾಧಾರಿಯಾಗಿ ಪ್ರತಿಯೊಬ್ಬ ಆತ್ಮನಿಗೆ ಗೌರವ, ಪ್ರೀತಿ ಮತ್ತು ಸಂತೋಷವನ್ನು ನೀಡುವುದು ಬ್ರಾಹ್ಮಣ ಜೀವನದ ಅಲಂಕಾರವಾಗಿದೆ. ಸಂಗಮ ಯುಗದಲ್ಲಿ ದೊರೆತಿರುವ ಈಶ್ವರೀಯ ಜ್ಞಾನ, ಯೋಗ ಮತ್ತು ಖುಷಿಯ ಔಷಧಿಯನ್ನು ಜೀವನದಲ್ಲಿ ಧಾರಣೆ ಮಾಡಿ ಪ್ರತಿಯೊಂದು ಕ್ಷಣವನ್ನು ಯಶಸ್ವಿಗೊಳಿಸಬೇಕು. ತಂದೆಯ ನೆನಪಿನಲ್ಲಿ ಸಮಯವನ್ನು ಸಫಲಗೊಳಿಸಿ ಆತ್ಮವನ್ನು ಪವಿತ್ರಗೊಳಿಸುವ ನಿರಂತರ ಪುರುಷಾರ್ಥವೇ ಭವಿಷ್ಯದ ಶ್ರೇಷ್ಠ ಪದವಿಗೆ ಆಧಾರವಾಗುತ್ತದೆ. ಆಸಕ್ತಿಯನ್ನು ಅನಾಸಕ್ತಿಯಾಗಿ ಪರಿವರ್ತಿಸಿ ದೇಹ ಸಂಬಂಧ ಮತ್ತು ಪದಾರ್ಥಗಳ ಬಂಧನದಿಂದ ಮುಕ್ತರಾಗಿ ಶಕ್ತಿ ಸ್ವರೂಪರಾಗಿ ಮಾಯೆಯ ಮೇಲೆ ವಿಜಯ ಸಾಧಿಸಬೇಕು. ದಯೆಯು ನಿಸ್ವಾರ್ಥವಾಗಿದ್ದು ಯಾವುದೇ ಸ್ವಾರ್ಥ ಅಥವಾ ಸೆಳೆತವಿಲ್ಲದೆ ಎಲ್ಲರ ಕಲ್ಯಾಣಕ್ಕಾಗಿ ಹರಿಯಬೇಕು. ಇದೇ ನಿಜವಾದ ದೈವಿ ಗುಣವಾಗಿದೆ.
ಈ ಸಂಗಮ ಯುಗವೇ ಜೀವನದ ಸುವರ್ಣಾವಕಾಶವಾಗಿದೆ. ಹಳೆಯ ಕರ್ಮ ಬಂಧನಗಳನ್ನು ಸಮಾಪ್ತಿಗೊಳಿಸಿ ಶಿವ ತಂದೆಯ ಕೈ ಹಿಡಿದು ಹೊಸ ದೈವಿ ಜೀವನವನ್ನು ನಿರ್ಮಿಸಿಕೊಳ್ಳುವುದೇ ಈ ಜನ್ಮದ ಶ್ರೇಷ್ಠ ಪುರುಷಾರ್ಥವಾಗಿದೆ. 21 ಜನ್ಮಗಳಿಗಾಗಿ 21 ಮುರಳಿಯ ಪಾಯಿಂಟ್ಸ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಈ ಪಾಯಿಂಟ್ಸ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಂ ಶಾಂತಿ.